ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ಇದು ದೇವಾನುದೇವತೆಗಳಿಗೂ ತಪ್ಪಿಲ್ಲ. ಸ್ನೇಹಿತರೆ, ಮಾಡಿದ ತಪ್ಪಿಗಾಗಿ ನಾವು ಪರಿಹಾರವನ್ನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲೇಬೇಕು. ಈ ಕಥೆಯನ್ನು ಕೇಳಿ, ಮಹಾಲಕ್ಷ್ಮಿಯ ಅನುಗ್ರಹ ನಿಮಗಾಗತ್ತೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ಒಮ್ಮೆ ವಿಷ್ಣುವು ವೈಕುಂಠ ಲೋಕದಲ್ಲಿ ಲಕ್ಷ್ಮಿಯ ಜೊತೆ ಕುಳಿತಿರ್ತಾನೆ. ಅದೇ ಸಮಯದಲ್ಲಿ ರೇವಂತನು ಉಚ್ಚೈಶ್ರವ ಎಂಬ ಕುದುರೆಯ ಮೇಲೆ ಸವಾರಿ ಮಾಡ್ತಾ ಬರ್ತಾನೆ. ಉಚ್ಚೈಶ್ರವ ಎಂಬ ಕುದುರೆ ನೋಡಲು ಅತ್ಯಂತ ಸುಂದರ ಮತ್ತು ಎಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರುತ್ತೆ. ಅವನ ಸೌಂದರ್ಯವನ್ನು ಬೇರೆ ಯಾವುದೇ ಕುದುರೆಗೆ ಹೋಲಿಸಲು ಸಾಧ್ಯವೇ ಇರಲಿಲ್ಲ. ಆದ್ದರಿಂದ ಮಹಾಲಕ್ಷ್ಮಿ ಆ ಕುದುರೆಯ ಸೌಂದರ್ಯವನ್ನೇ ನೋಡ್ತಾ ಇರ್ತಾಳೆ. ಲಕ್ಷ್ಮಿ ಕುದುರೆಯನ್ನ ಮೋಹದಿಂದ ನೋಡ್ತಾ ಇರೋದನ್ನ ಮಹಾವಿಷ್ಣು ನೋಡಿದಾಗ ಕುದುರೆಯಿಂದ ಅವಳ ಗಮನವನ್ನ ಬೇರೆಡೆಗೆ ಸೆಳೆಯಲು ಪ್ರಯತ್ನವನ್ನ ಮಾಡ್ತಾನೆ. ಆದರೆ ಮಹಾಲಕ್ಷ್ಮಿ ಆ ಕುದುರೆಯನ್ನ ನೋಡೋದ್ರಲ್ಲೇ ಮಗ್ನಳಾಗಿ ಬಿಡ್ತಾಳೆ. ಮಹಾವಿಷ್ಣು ಪದೇ ಪದೇ ಅಲ್ಲಾಡಿಸಿದ ನಂತರವೂ ಲಕ್ಷ್ಮಿ ಮಗ್ನತೆಗೆ ಭಂಗವಾಗಲೇ ಇಲ್ಲ. ಇದು ತನ್ನನ್ನೇ ನಿರ್ಲಕ್ಷಿಸ್ತಾ ಇರೋದು ಅಂತ ತಿಳಿದ ಮಹಾವಿಷ್ಣು ಕೋಪಗೊಂಡು ಲಕ್ಷ್ಮಿಯನ್ನೇ ಶಪಿಸ್ತಾನೆ. ನೀನು ಈ ಕುದುರೆಯ ಸೌಂದರ್ಯದಲ್ಲಿ ತುಂಬ ಕಳೆದು ಹೋಗಿದ್ದೀಯಾ. ನಾನು ನಿನ್ನನ್ನು ಪದೇ ಪದೇ ಕೂಗಿದ ನಂತರವೂ ನಿನ್ನ ಗಮನ ಅದರ ಮೇಲೆ ಕೇಂದ್ರೀಕೃತವಾಗಿದೆ. ಆದ್ದರಿಂದ ನೀನು ಕೂಡ ಕುದುರೆಯಾಗು ಅಂತ ಶಾಪವನ್ನು ಕೊಟ್ಟು ಬಿಡ್ತಾನೆ ಮಹಾವಿಷ್ಣು. ಆಗ ಲಕ್ಷ್ಮಿಯ ಧ್ಯಾನಕ್ಕೆ ತೊಂದರೆಯಾಗಿ ಶಾಪದ ಬಗ್ಗೆ ತಿಳಿತಾಳೆ. ಅವಳು ಭಕ್ತಿಯಿಂದ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತಾಳೆ, ಕ್ಷಮೆಯನ್ನು ಕೇಳ್ತಾಳೆ. ಮಹಾವಿಷ್ಣು, ನಾನು ನಿನ್ನನ್ನು ಬಿಟ್ಟು ಒಂದೇ ಒಂದು ಕ್ಷಣ ಕೂಡ ಬದುಕೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದಯವಿಟ್ಟು ನನ್ನ ಮೇಲೆ ದಯಾ ತೋರಿಸಿ ನಿಮ್ಮ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಿ, ನನ್ನ ಮೇಲೆ ಕೃಪೆ ಮಾಡಿ ಅಂತ ಕೇಳ್ಕೊಳ್ತಾಳೆ ತಾಯಿ ಮಹಾಲಕ್ಷ್ಮಿ. ಆಗ ಮಹಾವಿಷ್ಣು ತನ್ನ ಶಾಪವನ್ನು ಹಿಂತೆಗೆದುಕೊಳ್ಳುವುದಾಗಲಿ ಬದಲಾಯಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ. ಶಾಪವನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಪಡೆಯಲು ಸಾಧ್ಯವೇ ಇಲ್ಲ. ಆದರೆ ನೀನು ಕುದುರೆಯ ರೂಪದಲ್ಲಿ ಮಗನಿಗೆ ಜನ್ಮವನ್ನು ನೀಡಿದ ನಂತರ ನೀನು ಈ ಕುದುರೆಯ ರೂಪದಿಂದ ಮುಕ್ತಳಾಗಿ ನನ್ನ ಬಳಿ ಬರ್ತೀಯಾ ಅಂತ ಮಹಾವಿಷ್ಣು ಲಕ್ಷ್ಮಿಗೆ ಹೇಳ್ತಾನೆ. ಮಹಾವಿಷ್ಣುವಿನ ಶಾಪದಿಂದ ಕುದುರೆಯಾಗಿ ರೂಪಾಂತರಗೊಳ್ತಾಳೆ ದೇವಿ. ಯಮುನಾ ಮತ್ತು ತಾಮಸ ನದಿಗಳ ಸಂಗಮದಲ್ಲಿ ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾಳೆ ಕುದುರೆಯ ರೂಪದಲ್ಲಿ. ಲಕ್ಷ್ಮಿಯ ತಪಸ್ಸಿಗೆ ಮೆಚ್ಚಿದ ಶಿವ ಪಾರ್ವತಿಯೊಂದಿಗೆ ಬರ್ತಾನೆ. ಲಕ್ಷ್ಮಿಗೆ ತಪಸ್ಸು ಮಾಡಲು ಕಾರಣವೇ ಏನು ಅಂತ ಕೇಳ್ತಾನೆ. ನಂತರ ಲಕ್ಷ್ಮಿ ತಾನು ಕುದುರೆಯಾದ ಸಂಪೂರ್ಣ ಕಥೆಯನ್ನ ಮಹಾವಿಷ್ಣುವಿನ ಶಾಪವನ್ನ ವಿವರಣೆ ಮಾಡ್ತಾಳೆ ಮತ್ತು ಮೋಕ್ಷಕ್ಕಾಗಿ ಶಿವನನ್ನ ಪ್ರಾರ್ಥನೆ ಮಾಡ್ತಾಳೆ. ಆಗ ಶಿವ ಹೇಳ್ತಾನೆ, ಚಿಂತಿಸಬೇಡ ದೇವಿ, ಇದಕ್ಕಾಗಿ ನಾನು ವಿಷ್ಣುವನ್ನೇ ಕುದುರೆಯ ರೂಪ ಧರಿಸಿ ನಿನ್ನೊಂದಿಗೆ ಸಂಗಾತಿಯಾಗಿ ತನ್ನಂತಹ ಮಗನನ್ನೇ ಉತ್ಪಾದಿಸುವಂತೆ ಮನವನ್ನು ಒಲಿಸ್ತೀನಿ. ಇದರಿಂದ ನೀನು ಶೀಘ್ರದಲ್ಲೇ ಅವನ ಬಳಿಗೆ ಮರಳಬಹುದು ಅಂತ ಹೇಳಿ ಶಿವನು ಅಲ್ಲಿಂದ ಹೊರಟು ಹೋಗ್ತಾನೆ. ಶಿವನ ಮಾತುಗಳನ್ನು ಕೇಳಿ ಕುದುರೆಯ ರೂಪದಲ್ಲಿದ್ದ ಲಕ್ಷ್ಮಿಗೇನೋ ಸಂತೋಷ. ಈಗ ನಾನು ಶೀಘ್ರದಲ್ಲೇ ಶಾಪದ ಬಂಧನದಿಂದ ಮುಕ್ತಳಾಗ್ತೀನಿ ಮತ್ತು ನನ್ನ ಹರಿಯನ್ನ ಸೇರ್ತೇನೆ ಅಂತ ಮಹಾಲಕ್ಷ್ಮಿ ಭಾವಿಸಲು ಪ್ರಾರಂಭವನ್ನು ಮಾಡ್ತಾಳೆ. ಇದೇ ಸಮಯದಲ್ಲಿ ಕುದುರೆಯ ರೂಪದಲ್ಲಿ ಲಕ್ಷ್ಮಿ ಮತ್ತೆ ಧ್ಯಾನ ಮಾಡಲು ಪ್ರಾರಂಭಿಸ್ತಾಳೆ. ಬಹಳಷ್ಟು ಸಮಯ ಕಳೆದು ಹೋಗುತ್ತೆ. ಆದರೂ ಕೂಡ ವಿಷ್ಣು ಮಹಾಲಕ್ಷ್ಮಿಯ ಹತ್ತಿರ ಬರೋದಿಲ್ಲ. ಆಗ ಅವಳಿಗೆ ಮತ್ತೆ ಶಿವನ ನೆನಪಾಗುತ್ತೆ. ಅವನ ಕುರಿತು ಧ್ಯಾನಿಸಲು ಮತ್ತೆ ಶಿವ ಪ್ರತ್ಯಕ್ಷನಾಗ್ತಾನೆ. ಲಕ್ಷ್ಮಿಯನ್ನ ತೃಪ್ತಿಪಡಿಸಲು ಅವನು ಹೇಳ್ತಾನೆ, ದೇವಿ ತಾಳ್ಮೆಯಿಂದ ಇರು, ತಾಳ್ಮೆಯ ಫಲ ಸಿಹಿಯಾಗೇ ಇರುತ್ತೆ. ವಿಷ್ಣು ಖಂಡಿತವಾಗಿ ಕುದುರೆಯ ರೂಪದಲ್ಲಿ ನಿಮ್ಮ ಬಳಿ ಬರ್ತಾನೆ. ಹೀಗೆ ಹೇಳಿದ ನಂತರ ಶಿವ ಕಣ್ಮರೆಯಾಗ್ತಾನೆ. ಮತ್ತೆ ಕೈಲಾಸ ತಲುಪಿದ ನಂತರ ಶಿವನು ವಿಷ್ಣುವನ್ನ ಕುದುರೆಯನ್ನಾಗಿ ಪರಿವರ್ತಿಸಿ ಲಕ್ಷ್ಮಿಯ ಬಳಿಗೆ ಕಳುಹಿಸುವುದಾದರೂ ಹೇಗೆ ಎಂದು ಯೋಚಿಸಲು ಪ್ರಾರಂಭ ಮಾಡ್ತಾನೆ. ಕೊನೆಗೆ ಅವನು ತನ್ನ ಗಣಚಿತ್ರ ರೂಪಗಳಲ್ಲಿ ಒಂದನ್ನ ವಿಷ್ಣುವಿನ ಬಳಿಗೆ ಸಂದೇಶವಾಹಕನಾಗಿ ಕಳಿಸ್ತಾನೆ. ಚಿತ್ರರೂಪವು ವಿಷ್ಣು ಲೋಕವನ್ನ ತಲುಪುತ್ತೆ. ಶಿವನ ದೂತ ಬಂದಿದ್ದಾನೆಂದು ತಿಳಿದ ವಿಷ್ಣು ಆ ದೂತನಿಗೆ ಇಡೀ ಸುದ್ದಿಯನ್ನ ತಿಳಿಸಲು ಹೇಳ್ತಾನೆ. ದೂತನು ಅವನಿಗೆ ಶಿವನ ಬಗ್ಗೆ ಎಲ್ಲವನ್ನೂ ಹೇಳ್ತಾನೆ.
ಕೊನೆಗೆ ವಿಷ್ಣು ಶಿವನ ಪ್ರಸ್ತಾಪವನ್ನು ಒಪ್ಪಿಕೊಂಡು ಕುದುರೆಯಾಗಲು ಒಪ್ಪಿಕೊಳ್ತಾನೆ. ಕುದುರೆಯ ರೂಪವನ್ನು ತೆಗೆದುಕೊಂಡು ಯಮುನಾ ಮತ್ತು ತಾಪಸಾ ನದಿಯ ಸಂಗಮವನ್ನು ತಲುಪ್ತಾನೆ. ಅಲ್ಲಿ ಮಹಾಲಕ್ಷ್ಮಿ ಕುದುರೆಯ ರೂಪದಲ್ಲಿ ತಪಸ್ಸು ಮಾಡ್ತಾ ಇರ್ತಾಳೆ. ವಿಷ್ಣುವು ಕುದುರೆಯ ರೂಪದಲ್ಲಿ ಬರುವುದನ್ನು ನೋಡಿ ಲಕ್ಷ್ಮೀ ದೇವಿಯು ತುಂಬಾನೇ ಸಂತೋಷ ಪಡ್ತಾಳೆ. ಇಬ್ಬರು ಒಟ್ಟಿಗೆ ಅಲೆದಾಡಲು ಆನಂದಿಸಲು ಪ್ರಾರಂಭಿಸ್ತಾರೆ. ಸ್ವಲ್ಪ ಸಮಯದ ನಂತರ ಕುದುರೆಯ ರೂಪದಲ್ಲಿ ಲಕ್ಷ್ಮೀ ದೇವಿ ಗರ್ಭಿಣಿಯಾಗ್ತಾಳೆ. ಕಾಲಕ್ರಮೇಣ ಅಶ್ವಿಯ ಗರ್ಭದಿಂದ ಸುಂದರವಾದ ಮಗುವೊಂದು ಜನಿಸುತ್ತೆ. ಅದರ ನಂತರ ಲಕ್ಷ್ಮಿಯು ವೈಕುಂಠ ಲೋಕಕ್ಕೆ ಶ್ರೀಹರಿ ವಿಷ್ಣುವಿನ ಬಳಿ ಹೊರಟು ಹೋಗ್ತಾಳೆ. ಲಕ್ಷ್ಮಿ ಹೋದ ನಂತರ ಯಯಾತಿಯ ಮಗ ತುವರ್ಸು ಮಗುವನ್ನು ಬೆಳೆಸುವ ಜವಾಬ್ದಾರಿಯನ್ನು ವಹಿಸಿಕೊಳ್ತಾನೆ. ಏಕೆಂದರೆ ಅವನಿಗೂ ಮಕ್ಕಳಿರೋದಿಲ್ಲ. ಮಗನನ್ನು ಪಡೆಯಲು ಯಾಗವನ್ನು ಮಾಡ್ತಾ ಇರ್ತಾನೆ. ಆ ಮಗುವಿಗೆ ಐಹಯ ಅಂತ ಹೆಸರಿಡಲಾಗುತ್ತೆ. ನಂತರ ಐಹಯನ ವಂಶಸ್ಥರು ಐಹಯ ವಂಶಿ ಅಂತ ಪ್ರಸಿದ್ಧರೂ ಆಗ್ತಾರೆ. ವಿಶೇಷವೆಂದರೆ ಈ ಪೌರಾಣಿಕ ಕಥೆಯಿಂದ 33 ಕೋಟಿ ದೇವರುಗಳು ಗೋವಿನಲ್ಲಿ ವಾಸಿಸುತ್ತಾರೆಂದು ನಂಬಲಾದಂತೆ ದೇವರುಗಳು ಇತರ ಅನೇಕ ಪ್ರಾಣಿ ಮತ್ತು ಪಕ್ಷಿಗಳಲ್ಲಿ ಕೂಡ ವಾಸವಾಗಿರ್ತಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ತಾಮಸಿಕ ವೃತ್ತಿಗಳು ಅಂದರೆ ಪ್ರಾಣಿಗಳು ಎಂದು ಕರೆಯಲ್ಪಡುವ 5 ಪ್ರಾಣಿಗಳಿವೆ. ಅವು ಮೇಕೆ, ಎಮ್ಮೆ, ಒಂಟೆ, ಬೆಕ್ಕು ಮತ್ತು ಟಗರು. ಇವು ತಾಮಸಿಕ ವೃತ್ತಿಗಳು. ಇವು ಕಾಮ, ಕ್ರೋಧ, ಹೆಮ್ಮೆ, ದುರಾಸೆ ಮತ್ತು ಮೋಹವನ್ನೇ ಪ್ರತಿನಿಧಿಸುತ್ತವೆ. ಆದ್ದರಿಂದ ಅವುಗಳ ಮಾಂಸ, ಹಾಲು ತಾಮಸಿಕ ಪ್ರವೃತ್ತಿಯನ್ನೇ ಸೃಷ್ಟಿಸುತ್ತೆ. ಈ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಆಹಾರ ನೀಡೋದ್ರಿಂದ ವೈಷ್ಣವ ಯಜ್ಞದ ಪುಣ್ಯವನ್ನು ಪಡೆಯಬಹುದು. ಈ ಪೌರಾಣಿಕ ಕಥೆಯನ್ನು ಓದೋದ್ರಿಂದ ಪುನರ್ಜನ್ಮದ ಪರಿಕಲ್ಪನೆಯು ಸತ್ಯ ಎಂಬ ಸತ್ಯ ಕೂಡ ಬಹಿರಂಗವಾಗುತ್ತೆ. ನಮ್ಮ ಪ್ರವೃತ್ತಿಗಳು ತಾಮಸವಾದಾಗ ನಾವು ಕೆಳಜಾತಿಯಲ್ಲೇ ಆಗುತ್ತೆ. ಆದ್ದರಿಂದ ಸಾತ್ವಿಕ ಆಹಾರವನ್ನು ಸೇವಿಸಿ ಸಾತ್ವಿಕವಾದ ಜೀವನವನ್ನು ಪಡೆಯೋಣ. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವೇ ಜನ ಸುಖಿನೋ ಭವಂತು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.